ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹೇಳ್ತೀನಿ. ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿರುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೀನಿ. ಅನೇಕ ವರ್ಷಗಳಿಂದ ನೆನಗುದಿ ಬಿದ್ದಿರುವ ಆಲ್ಮಟ್ಟಿ 3ನೇ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನೀರಾವರಿ ಜಮೀನಿಗೆ 40 ಲಕ್ಷ, ಖುಷ್ಕಿ ಜಮೀನಿಗೆ 30 ಲಕ್ಷ ಬೆಲೆ ನಿರ್ಧಾರ ಮಾಡಿದ್ದು ಇದೊಂದು ಐತಿಹಾಸಿಕ ದಾಖಲೆಯಾಗಿದೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯವರೇ ನೀರಾವರಿ ಸಚಿವರಿದ್ದಾಗ ನೀರಾವರಿ ಭೂಮಿಗೆ 24 ಲಕ್ಷ, ಒಣಭೂಮಿಗೆ 20 ಲಕ್ಷ ನಿಗದಿಪಡಿಸಿದರು. ಈ ದುರ್ದೈವ ಏನೆಂದ್ರೆ ಅವರು ವಿರೋಧ ಪಕ್ಷದೊಳಗಿದ್ದಾಗ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಭಾಷಣದೊಳಗೆ ಏನು ಬೇಡಿಕೆ ಇಟ್ಟಿದ್ರು ಅಂದ್ರೆ ನೀರಾವರಿಗೆ 50 ಲಕ್ಷ ಕೊಡಬೇಕು, ಒಣಬೇಸಾಯಕ್ಕೆ 40 ಲಕ್ಷ ಬೇಕಂತ ಬೇಡದವರು ಕೈ ಒಳಗೆ ಅಧಿಕಾರ ಬಂದಾಗ ಬಿಜೆಪಿ ಸರ್ಕಾರದೊಳಗೆ 24 ಲಕ್ಷ 20 ಲಕ್ಷ ಮಾಡಿ ಸಂತ್ರಸ್ತರಿಗೆ ದೊಡ್ಡ ಅನ್ಯಾಯ ಮಾಡಿ ಹೋದರು. ಆಮೇಲೆ 2 ಭಾಗ ಮಾಡಿದರು. ಜೆಟಿಪಾಲ್ ಸಾಹೇಬ್ ಒಂದು ನಿಮಿಷ. ಸನ್ಮಾನ್ಯ ಸಭಾಪತಿಗಳೇ, ಬಹುಶಃ ಬೆಲ್ಲದವ್ರು ಕೇಳಿಸ್ಕೋಬೇಕು ಅವ್ರು ಜೆ ಟಿ ಪಾಟ್ರಿ ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಈಗ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ನಾವು ಕೂಡಿ ಈ ಮುಳುಗಡೆ ಏನು 75,000 ಎಕರೆ ಕೃಷ್ಣಾ ಮೇಲ್ದಂಡೆ ಅಂತ 3ನೇ UKP ಸ್ಟೇಜ್ 3ರಲ್ಲಿ ಮುಳುಗಡೆ ಆಗ್ತದೆ. 40 ಲಕ್ಷ ಮತ್ತು 30 ಲಕ್ಷ ನಾವು ಇದು ಮಾಡ್ತಾ ಇದ್ದೀವಿ. ಹಿಂದೆ ಇವರು ಸರ್ಕಾರ ಆವಾಗಿದ್ದಾಗ ಇವರ ಜನನೇ ಅದನ್ನ ಹೆಸರು ಹೇಳಕ್ಕೆ ಬಯಸೋದಿಲ್ಲ. ಅದರ ಕೆಲವೊಬ್ಬರು ಸದಸ್ಯರು ಇಲ್ಲಿಲ್ಲ. ಇಲ್ಲಿ ಇವರು 50 ಲಕ್ಷ ಕೊಡಬೇಕು, 40 ಲಕ್ಷ ಕೊಡಬೇಕು ಅಂತೇಳಿ. ಈಗ ನಮ್ಮ ಅರವಿಂದ್ ಬೆಲ್ಲದವ್ರು ಹೇಳ್ತಾ ಇದ್ರು, ನಾನು ಕೇಳ್ತಾ ಇದ್ದೆ ಅದನ್ನು. ನಮ್ಮ ಸರ್ಕಾರ ಇದ್ದಾಗ ಗ್ಯಾಪ್ ಬಗ್ಗೆ ಮಾತನಾಡ್ತಾ ಇದ್ರು. ಹಿಂದಿನ ಸರ್ಕಾರ ಇದ್ದಾಗ ಬೆಲ್ಲದವರ ನಿಮಗೆ ನಿಮ್ಮ ಅಂದಿನ ಸಚಿವರು ನನ್ನ ಮತಕ್ಷೇತ್ರಕ್ಕೆ ಕಾರ್ಯಕ್ರಮ ಮಾಡಿದರು. ನಾನು ಅಲ್ಲೇ ಮುಖ್ಯಮಂತ್ರಿಗೆ ಮುಂದೆ ಹೋಗಿ ಹೇಳಿದ್ದೆ, ನಾನು ಬೊಮ್ಮಾಯಿಯವ್ರ ಮುಂದೆನೇ ಹೋಗಿ ಹೇಳಿದ್ದೆ, ಇವ್ರು ಏನು ಮಾಡಿದ್ರು, ನಿಮ್ಮವ್ರು ಏನು ಮಾಡಿದ್ರು ಗೊತ್ತಾ, ಅವ್ರಿಗೆ ರೈತರಿಗೆ ನ್ಯಾಯಯುತವಾಗಿ ಸಿಗ್ತದಲ್ಲ. ಫಾರ್ ಎಕ್ಸಾಂಪಲ್ 4 ಲಕ್ಷ ಇದೆ, ಆ 4 ಲಕ್ಷ ಇಂಟು 4 ಟೈಮ್ಸ್ 16 ಲಕ್ಷ ಆಗುತ್ತೆ. ದಟ್ ಈಸ್ ಇಸ್ ರೈಟ್. ಅವಾಗ ನ್ಯಾಯಯುತವಾಗಿ ಬರಬೇಕು. ಅದನ್ನು ಇವರು ಸೀಜ್ ಮಾಡಿ ಅದಕ್ಕೆ ಕನ್ಸೆಂಟ್ ಅಂತೆ. ಕನ್ಸೆಂಟ್ ಅಂದರೆ ಏನಾಗ್ತದೆ ನಿಮ್ಗೆ ಗೊತ್ತಿದೆ. ಏನೋ ಅವ್ರಿಗೆ ರೈಟ್ಫುಲಿ ಸಿಗ್ತದೆ, ಅದ್ರ ಮೇಲೆ ನೀವು ಒಂದು 5 ಲಕ್ಷನೋ 10 ಲಕ್ಷ ಕೊಟ್ಟರೆ ಇಟ್ ಕಮ್ಸ್ ಕನ್ಸೆಂಟ್. ನಿಮ್ಮ ಅಂದಿನ ಮಂತ್ರಿಗಳು, ಹೆಸರು ಹೇಳಕ್ಕೆ ಬಯಸೋದಿಲ್ಲ, ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಬೊಮ್ಮಾಯಿ ಅವರು ಅದನ್ನು ಮಾಡಿ ಒಂದು ದೊಡ್ಡ ಫಂಕ್ಷನ್ ಮಾಡಿದರು, ದೊಡ್ಡ ಸಾಧನೆ ಮಾಡಿದೀವಿ ಅಂತೇಳಿ. ನನ್ನ ಮತಕ್ಷೇತ್ರದಲ್ಲಿ ನಾನು ಹೋದೆ, ಅಲ್ಲಿ ನೀವು ಮಾಡಿದ್ದೇನು ಅಂಥೇಳಿ ನಾನು ನಮಗೆ ತೋರಿಸಿದೆ. ಇದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಅಂದರೆ ರೈಟ್ಫುಲ್ ಏನು ಸಿಗ್ತದಲ್ಲ 4 ಟೈಮ್ಸು, ಆ ರೈತರಿಗೆ ಅದನ್ನು ಫ್ರೀಜ್ ಮಾಡಿದ್ರು. ಫ್ರೀಜ್ ಮಾಡಿ ನಾವು ಕನ್ಸೆಂಟ್ ಅಂತೆ ಏನಾದರೂ ಮಾಡಿದರೆ ಅದು ನಮ್ಮ ಮುಖ್ಯಮಂತ್ರಿಗೆ 40 ಲಕ್ಷ 30 ಲಕ್ಷ ಏನು ಮಾಡಿದ್ದೀವಲ್ಲ, ದಿಸ್ ಈಸ್ ಕನ್ಸೆಂಟ್, ನಾಟ್ ದ್ಯಾಟ್. ಈಗ ಅವಾಗಿನ ಟೈಮ್ದಾಗ 20 ಲಕ್ಷ ಮಾಡಿದ್ರು, 25 ಲಕ್ಷ 20 ಲಕ್ಷ ಮಾಡಿದ್ರು, 40 ಲಕ್ಷ 30 ಲಕ್ಷ ನಮ್ಮ ಸರ್ಕಾರ ಇವತ್ತು ದಿವಸ ಮಾಡ್ತಾ ಇದ್ದೀವಿ. ಮಾಡಿಲ್ಲ ನೀವು ಮಾತಾಡ್ತೀವಿ ಇವತ್ತೊಂದು ದಿವಸ. ಈಗ ಹೇಳ್ತೀರಿ UKP 3ನೇ ಹಂತಕ್ಕೆ ನಾವೆಲ್ಲ ಇದು ಮಾಡ್ತಾ ಇದೀವಿ ಅಂತೇಳಿ. ಮಿನಿಸ್ಟರ್ ಅವರೇ, ಆ GT ಪಾಟೀಲ್ ಮಾತಾಡಿ. ಈಡಾಗಿಲ್ಲ. GT ಪಾಟೀಲ್ ಅವರು ಮಾತಾಡಿ. ನಾನು ಈಡಾಗಿಲ್ಲ. ಸೇತು ಸೌದಿ ಅಲ್ಲ ಅಂದ್ರೆ ಮನೆ ಅಧ್ಯಕ್ಷರೇ ಮಾತಾಡಿ. ಮಾತಾಡಲ್ವಾ? ನಮ್ಮ ಸರ್ಕಾರ ಇದ್ದಾಗ ಆಯ್ತು ಮಾಡಿದ್ರಿ, ಇವ್ರು ಸರ್ಕಾರ ಮಾಡಿ ನಿಲ್ಲಿಸ್ಬಿಟ್ಟಾರ. ನಂತರ ಮಾತಾಡೋದು 2,000 ಕೋಟಿ ಮಾಡ್ಯಾರ. ನಾವು ಸ್ವಾಗತ ಮಾಡ್ತೀವಿ. ಅವರಿಗೆ ಅವ್ರು ಕೂಡಲೇ ಕೇಳಿ. ಆಯ್ತಪ್ಪ, ಆಯ್ತು, ಸರಿ. ಕೀರ್ತಿ ಅದು ಅವಾಗ ಮೊದಲೆಲ್ಲ ಕೊಟ್ಟಿದ್ದು 1,40,40,000 ಕೊಟ್ರೆ ಇವ್ರು ಎಕರೆ. ಅದನ್ನೆಲ್ಲ ಲೆಕ್ಕ ಈಗ ಜೆಟಿ ನೀವು ಮಾತಾಡಿದ್ರೆ ಜೆಟಿ ಪಾಟೀಲ್ ಮಾತಾಡ್ತಾ ಇದಾರೆ, ಉತ್ತರದಲ್ಲಿ ಕೊಡ್ತೀವಿ ಎಲ್ಲಾನು. ಆಯ್ತು, ಸುದೀರ್ಘವಾಗಿ ಕೊಡ್ತೀವಿ. ಎಲ್ಲದವ್ರ ನಮ್ಮ ಸರ್ಕಾರ ಇದ್ದಾಗ ಡಿಪ್ರಿಸಿಯೇಷನ್ ತೆಗಿಲಾರ್ದ ನಿಮ್ಮ ಸರ್ಕಾರದ ಚರ್ಚೆ ಮಾತಾಡಿ ಅಲ್ಲಿ.
ನಾನು ಕೂಡ ಮಂತ್ರಿ ಅವರೇ, ಹಿಂದೆ ನೀರಾವರಿ ಮಂತ್ರಿ ಅವರೇ, ಮಾಡಿದವನು ಎಂ.ಬಿ. ನಾನು ಕೂಡ ಪಾಟೀಲ್ ಡಿ ಕೆ ಶಿವಕುಮಾರ್ ಅವ್ರ ಸಾಕ್ ಬರ್ತೀವಿ, ನಾವೇ ಕೊಟ್ಟು ಸಂಪೂರ್ಣವಾಗಿ ನಿಮ್ಗೆ ಮಂತ್ರಿ ಅವರೇ, ಜೆ.ಟಿ. ಪಾಟೀಲ್ ಆಮೇಲೆ ಇನ್ನೂ ಒಂದು ಮಾತಾಡ್ಲಿ ಮತ್ತೆ ಊಟ ಅಧ್ಯಕ್ಷರೇ, ಈ ಬಾರಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂತ್ರಸ್ತರು ಸ್ಟ್ರೈಕ್ ಮಾಡ್ಲಕತ್ತಿದ್ರು. ಆ ಸಂದರ್ಭದಲ್ಲಿ ಇವತ್ತು ಹಾಲಿ ಲೋಕಸಭಾ ಸದಸ್ಯರು ಹೆಸರು ಹೇಳಬೇಡ ಸದನದೊಳಗೆ 24 ಲಕ್ಷಕ್ಕಿಂತಲೂ ಹೆಚ್ಚು ಏನಾದರೂ ಈ ಸರ್ಕಾರ ಬೆಲೆ ಮಾಡಿದ್ರೆ ಬಂಗಾರದ ಬಹುಮಾನ ಕೊಡ್ತಂತ ಹೇಳಿದ್ದಾರೆ. ಅದಕ್ಕೆ ದಯಮಾಡಿ ಅವ್ರಿಗೆ ಹೇಳ್ತೀನಿ, ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ನಮ್ಮೆಲ್ಲ ಸಚಿವರಿಗೆ ಬಂಗಾರದ ಬಹುಮಾನ ತಂದು ಕೊಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ನಾನು ಬೆಲ್ಲದವ್ರು ಮಾತಾಡೋ ಹೊತ್ತಿನಾಗ ಹೇಳಿದರು 79,000 ಕೋಟಿ ರೂಪಾಯಿ ನೀರಾವರಿ ಕೊಟ್ಟಿವಿ ಅಂತ ಹೇಳಿದ್ರಿ. ಎಲ್ಲೆಲ್ಲಿ ಖರ್ಚು ಮಾಡಿದಿರಿ ಅದ್ರ ಲೆಕ್ಕ ಕೊಡಬೇಕತ್ತೇನೋ ಅಂತ ಮಾತನ್ನು ಹೇಳಿ 2008ರಿಂದ 2013, 2018ರಿಂದ 2023ವರೆಗೆ ನೀವು 10 ವರ್ಷ ಸತತವಾಗಿ ನೀವೇ ಅಧಿಕಾರ ಮಾಡಿದ್ದೀರಿ. ಒಂದೇ ಒಂದು ಎಕರೆ ಅಕ್ವಿಷನ್ ಮಾಡ್ಕೊಂಡಿಲ್ಲ ಇವರು. ಯಾವುದೇ ಸಂತ್ರಸ್ತರಿಗೆ ಇವರಿಂದ ನ್ಯಾಯ ಸಿಕ್ಕಿಲ್ಲ. ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಆಮೇಲೆ ಒಂದು 4 ವರ್ಷದ ಪೇಡ್ ಹಾಕೊಂಡು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅಪ್ರೂವಲ್ ತೊಗೊಂಡು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಇವರು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ. ಮೊಸಳೆ ಕಣ್ಣೀರು ಆಗಬಾರ್ದು, ನಿಜವಾದ ಕಣ್ಣೀರು ಸುರಿಸ್ರಿ, ಮೊಸಳೆ ಕಣ್ಣೀರನ್ನು ಸುರಿಸಬೇಡ ಅನ್ನುವಂಥ ವಿಚಾರ ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ ನಾನು. ಆಮೇಲೆ ಕಬ್ಬಿನ ಸಮಸ್ಯೆ, ಇವತ್ತು ಇವೆಲ್ಲ ಕಬ್ಬಿನ ಸಮಸ್ಯೆ ಇರ್ಬೋದು, ಮೆಕ್ಕೆಜೋಳ ಸಮಸ್ಯೆ ಇರ್ಬೋದು, ಆಗ್ಲಿಕ್ಕೆ ಕಾರಣ ಏನು? ಕಳೆದ 50 ವರ್ಷದಲ್ಲಿ ಆಗಲಾರ್ದಷ್ಟೇ ಮಳೆ ಆಯಿತು. ಇದರಿಂದ ಮನೆ ಹಾನಿಯಾದು, ಆನಂತರ ಪ್ರಾಣ ಹಾನಿಯಾಯಿತು, ಜಾನುವಾರುಗಳ ಹಾನಿಯಾದು. ಇದ್ರ ಜೊತೆಗೆ ಕಬ್ಬು ಮತ್ತು ಮೆಕ್ಕೆಜೋಳದ ಇಳುವರಿನೂ ಜಾಸ್ತಿ ಆಯಿತು. ಹೀಗಾಗಿ 54 ಲಕ್ಷ ಟನ್ ಇವತ್ತು ಮೆಕ್ಕೆಜೋಳ ಉತ್ಪಾದನೆ ಆಗಿದೆ. 7 ಕೋಟಿ ಲಕ್ಷ ಟನ್ ಕಬ್ಬು ಉತ್ಪಾದನೆ ಆಗ್ತಾ ಇದೆ. ಈ ದೃಷ್ಟಿಯೊಳಗೆ ಇಟ್ಕೊಂಡು ಹೋರಾಟ ಮಾಡಿರ್ಬೋದು ರೈತರು. ಆದರೆ ನಾ ಕೇಳ್ತೀನಿ, ಯಾರು ಸಮಸ್ಯೆ ಬಗೆಹರಿಸಬೇಕು? ಸಮಸ್ಯೆ ಬಗೆಹರಿಸೋರನ್ನ ಹೋಗಿ ಆ ಇವರು ರೈತರ ಜೊತೆಗೆ ಭಾಗಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರಂದ್ರೆ ಕಾಯೋರು ಯಾರು? ಕಾಯೋರು ಹೇಳಿ ನೋಡುನು. ಅದಕ್ಕೆ ಇದು ಆಗಬಾರ್ದು. ಕೇವಲ ರಾಜಕೀಯ ದೃಷ್ಟಿಯಿಂದ ಇಲ್ಲಿ ಮಾತಾಡಬಾರ್ದು. ಯಾರು ಮಾತಾಡಿದರು ಒಳ್ಳೆಯ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡೋದಕ್ಕೊಂದು ಬೆಲೆ ಇರ್ತೈತೆ ಅನ್ನುವಂಥ ಮಾತನ್ನು ಸಹಿತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಮಾಡ್ತೀನಿ ನಾನು. ಯಾಕಂದ್ರೆ ರೈತರು ಆಕ್ರೋಶಿಸಿದಾಗ ಅದಕ್ಕೆ ಬೆಂಕಿ ಹಚ್ಚಿದ್ರು ಎಷ್ಟೋ ಟ್ರ್ಯಾಕ್ಟರ್ಗಳಿಗೆ. ಇದು ಯಾರು ಕಾರಣ ರೀ? ಅವರು ಪ್ರಚೋದನೆ ಕೊಟ್ಟವ್ರು ಯಾರು? ಅವ್ರು ದುಡಿ ಹೋಗಿ ಮಲ್ಕೊಂಡವ್ರು ಯಾರು? ಇದನ್ನು ಇವತ್ತು ಸದನ ವಿಚಾರ ಮಾಡಬೇಕೈತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ವಿನಂತಿ ಮಾಡಿಕೊಂಡ್ರು. ಇವತ್ತು MSP ಮತ್ತು FRP ಬೆಲೆ ನಿಗದಿ ಮಾಡೋರು ಯಾರು? 2019 ನಂತರ ಇಲ್ಲಿಯವರೆಗೆ MSP ರೇಟ್ ಜಾಸ್ತಿ ಆಗಿಲ್ಲ. ಆಮೇಲೆ ಇದರಿಂದ ಏನಾಗಿದೆ ಅಂದರೆ ರೈತರು ತೊಂದರೆಗೆ ಬಂದಿದ್ದಾರೆ. ಸಕ್ಕರೆ ಕಾರ್ಖಾನೆ ಇದೇ ರೀತಿ ಒಂದು ನಿಷ್ಕ್ರಿಯ ವಿಚಾರವನ್ನು ಇಟ್ಕೊಂಡು ರಾಜ್ಯಕ್ಕೆ ಅನ್ಯಾಯ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಏನಾದರೂ ಆಯ್ತಂದ್ರೆ ಯಾವ ರೀತಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು, ಸ್ಪಿನ್ನಿಂಗ್ ಮಿಲ್ಗಳು ಸಂಪೂರ್ಣ ಬಂದಾಗಿದ್ದಾವೆ ನಮ್ಮ ರಾಜ್ಯದೊಳಗೆ, ಅದೇ ರೀತಿ ಇನ್ನು 2-3 ವರ್ಷದೊಳಗೆ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿನೂ ಬಂದಾಗುವಂಥ ಸ್ಥಿತಿಗೆ ಬರ್ತೈತೆ.